ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ ಮಕ್ಕಳ ವಾಣಿ ನಮ್ಮ ಮಕ್ಕಳ ವಾಣಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹೆಮ್ಮೆಯ ಪ್ರಸ್ತುತಿ ಮಕ್ಕಳವಾಣಿ ನಲಿಯೋಣ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಇವತ್ತಿನ ಸಂಚಿಕೆಗೆ ತಮ್ಮೆಲ್ರಿಗೂ ಸ್ವಾಗತ. ನಾನು ಉಮಾ. ನಾನು ಉದಯ್. ಉದಯ್ ಸರ್, ಇಲ್ಲಿ ನೋಡಿ. ಓ, ಇದೇನೋ ಕಾಡೆ ಬಂದಂಗಿದೆ. ಹೌದು, ಆನೆ ಇದೆ, ಸಿಂಹ ಇದೆ. ನೀವು ನೋಡಿದ್ರೆ ಚಿರತೆ ತರ ಕಾಣಿಸ್ತಿದ್ದೀರಾ. ಹೌದು, ಇವತ್ತು ನಾವೆಲ್ಲ ಕಾಡಲ್ಲಿ ವಾಸ ಮಾಡ್ತಾ ಇರೋ ಪ್ರಾಣಿಗಳು. ನಾನು ಅಂತಂದಿದ್ದೀನಿ. ಓ, ಬೆಕ್ಕು. ಬೆಕ್ಕು ನಾಡಲ್ಲಿ ವಾಸ ಮಾಡ್ತಿದೆ ಈಗ. ಆದ್ರೆ ಮುಂಚೆ ಇದು ಕಾಡಲ್ಲಿ ವಾಸ ಮಾಡ್ತಿತ್ತು. ಅದ್ರ ಮೇಲೆ ಒಂದು ಆಫ್ರಿಕಾದ ಕಥೆ ಇದೆ, ಹೇಳ. ಹೇಳಿ. ಈ ಬೆಕ್ಕು ಕಾಡಲ್ಲಿರುವಾಗ ಒಂದು ಬಲಶಾಲಿಯಾದ ಫ್ರೆಂಡ್ ಬೇಕು ತನಗೆ ಅಂತ ಯಾರನ್ನ ಸ್ನೇಹ ಮಾಡಿರ್ಬೋದು? ಅದು ಯಾರನ್ನ ಮಾಡಿರುತ್ತೆ? ಕಾಡಿನ ರಾಜ ಸಿಂಹನ ಸ್ನೇಹ ಮಾಡ್ಕೊಳತ್ತೆ. ಆದ್ರೆ ಒಂದಿನ ಏನಾಗತ್ತೆ, ಈ ಆನೆ ಬಂದು ಸಿಂಹನ ತುಳಿದು ಬಿಡುತ್ತೆ. ಆನೆ ಬಂದು ಸಿಂಹನ ತುಳಿದು ಬಿಡುತ್ತೆ, ತುಳಿಯುತ್ತೆ. ಆವಾಗ ಏನನ್ಸತ್ತೆ ಗೊತ್ತಾ ಇದಕ್ಕೆ? ಆಗ ಆನೆನೇ ಬಲಶಾಲಿ ಅನ್ಸತ್ತೆ. ಹಾಗನ್ಸಿದ ನಂತರ ಆನೆ ಸ್ನೇಹ ಪ್ರಾರಂಭ ಮಾಡುತ್ತೆ ಇದು. ಆ ನಂತರ ಒಂದಿನ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾನೆ. ಬೇಟೆಗಾರ ಇವನೇ ತಾನೆ ಅವನು? ಬೇಟೆಗಾರ. ಇವನು ಬಂದಾಗ ಈ ಕಾಡಿನ ಪ್ರಾಣಿಗಳೆಲ್ಲ ಓಡೋಕ್ ಪ್ರಾರಂಭ ಆಗ್ತವೆ. ಯಾಕಂದ್ರೆ ಆತನ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಬಂದಿನಲ್ಲ, ಓಡೋಕ್ ಪ್ರಾರಂಭ ಮಾಡ್ತವೆ. ಆಗ ಈ ಬೆಕ್ಕಿಗೆ ಏನನ್ಸುತ್ತೆ ಗೊತ್ತಾ? ಆ ಬೇಟೆಗಾರನೇ ಬಲಶಾಲಿ ಅಂತ ಅನ್ಸುತ್ತೆ. ಆದ್ರಿಂದ ಅದು ಬೇಟೆಗಾರನ ಸ್ನೇಹ ಪ್ರಾರಂಭ ಮಾಡುತ್ತೆ ಮತ್ತು ಬೇಟೆಗಾರನ ಜೊತೆ ಕಾಡಿನಿಂದ ನಾಡಿಗೆ ಹೋಗುತ್ತೆ. ನಾಡಿಗೆ ಹೋದ ನಂತರ ಬೇಟೆಗಾರನ ಮನೆಗೆ ಹೋಗುತ್ತಲ್ಲ, ಬೇಟೆಗಾರನ ಹೆಂಡತಿ ಇರ್ತಾಳೆ. ಬೇಟೆಗಾರನ ಹೆಂಡತಿ ಸ್ನೇಹ ಮಾಡುತ್ತೆ, ಬೇಟೆಗಾರನ ಸ್ನೇಹ ಬಿಟ್ಬಿಡತ್ತೆ. ಓ, ಯಾಕಂತ ಗೊತ್ತಾಯ್ತಾ? ಯಾಕೆ ಅಂತ ಗೊತ್ತಾಯ್ತು, ನಮ್ಮ ವೀಕ್ಷಕರಿಗೂ ಗೊತ್ತಾಯ್ತು. ಇಂತಹುದೇ ಒಂದು ಅದ್ಭುತವಾದ ಕಥೆಯನ್ನು ಹೊತ್ತು ತಂದಿದ್ದಾರೆ ಅಕ್ಷತಾ ಹಾಗೂ ಚೇತನ್ ರವರು. ಎಲ್ರಿಗೂ ನಮಸ್ಕಾರ. ನಾನು ಇವತ್ತೊಂದು ಕತೆ ಹೇಳ್ತೇನೆ. ಅಕ್ಷತಾ, ನಾನು ಹೇಳೋ ಕತೆಗೆ ಇವತ್ತು ನೀನ್ ಜೀವ ತುಂಬಬೇಕು. ಸರಿ ಸರ್. ಬಹಳ ಹಿಂದೆ ಬಾಡೂರು ಅಂತ ಒಂದು ಊರಿತ್ತು. ಅಲ್ಲಿ ಒಬ್ಬ ಉಪಕಾರಣ್ಣ ಅಂತ ಇದ್ದ. ಉಪಕಾರ ಅಲ್ಲ, ಉಪಕಾರದಣ್ಣ. ಉಪಕಾರದಣ್ಣನಿಗೆ ಒಬ್ಬಳ ಮಗಳು ಪ್ರೀತಿ ಅಂತ. ಆ ಮಗಳನ್ನು ಕರ್ಕೊಂಡು ಆ ಊರಲ್ಲಿರುವ ತಳಕ್ಕಿ ಮರದ ಹತ್ರ ಹೋದ. ತಳಕ್ಕಿ ಅಲ್ಲನೋ, ತಳಕ್ಕಿ. ತಳಕ್ಕಿ ಮರದ ಹತ್ರ ಹೋಗಿ ನಂಗೆ ಹಣ್ಣು ಕೊಡು ಅಂತ ಕೇಳ್ದ. ಯಾವಾಗಲೂ ಕೊಡ್ತಾ ಇದ್ದ ಮರ ಈ ಸಲ ಕೊಡ್ಲೇ ಇಲ್ಲ. ಯಾಕೆ ಸರ್? ಯಾಕೋ ತುಂಬಾ ಬೇಜಾರಲ್ಲಿದ್ದ ಕಾಣ್ತಾ ಇತ್ತು. ಮರ ಹೇಳ್ತು, ನನ್ನ ನೆಟ್ಟಿದ್ ಯಾರು, ಅವರನ್ನ ಕರ್ಕೊಂಡ್ ಬಾ, ನಾನ್ ನೋಡ್ಬೇಕು, ಆಮೇಲೆ ಹಣ್ಣು ಕೊಡೋದು ಅಂತು. ಉಪಕಾರದ ನನಗೂ ಭಾರಿ ಬೇಜಾರಾಯ್ತು. ಯಾರು ಈ ಮರ ನೆಟ್ಟಿದ್ದು ಅಂತ ಹುಡ್ಕೋಕೊಂಡು ಹೊರಟ. ಹೋಗ್ತಾ ಇರುವಾಗ ದಾರಿಲಿ ಎಚ್ಚರದ ಕೋಳಿ ಸಿಕ್ತು. ಈ ತಳಕ್ಕಿ ಮರ ನೆಟ್ಟಿದ್ಯಾರು ಗೊತ್ತಾ? ಯಾರಿಗೆ ಗೊತ್ತಿದೆ? ನಾಯಿಗೆ. ಉಪಕಾರದಣ್ಣ ಹಾಗೆ ಹುಡ್ಕೊಂಡು ಹೋದ್ರೆ ಅಲ್ಲಿ ನಾಯಿ ಇದೆ. ಎಷ್ಟು ನಾಯಪ್ಪ ಇದು. ನಿಧಾನ ನಾಯಿ ಹತ್ರ ಕೇಳ್ದ, ನಾಯಣ್ಣ, ಈ ತಳಕ್ಕಿ ಮರ ನೆಟ್ಟಿದ್ಯಾರು? ಗೊತ್ತಿಲ್ವೋ? ಯಾರಿಗೆ ಗೊತ್ತಿದೆ? ಮೇಕೆಗೆ ಗೊತ್ತಿರ್ಬೋದು. ಏನು ಮೇಕೆಗ? ಸರಿ ಅಂತ ಉಪಕಾರಣ ಇನ್ನೂ ಮುಂದೆ ಹೋದ್ರೆ ಮೇಕಿದೆ ಅಲ್ಲಿ. ಮೇಕೆಣ್ಣ, ನಮ್ಮ ತಳಕ್ಕಿ ಮರ ನೆಟ್ಟಿದ್ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತಾ? ಯಾರು? ನೆನಪಚ್ಚ ನೆಟ್ಟಿದ್ದ. ನಾನು ಎಷ್ಟು ಹುಡುಕ್ತಾ ಇದ್ದೆ, ಅವ್ನು ಎಲ್ಲಿ ಸಿಗ್ತಾನೆ? ದೂರ. ಈಗ ಹೇಗೆ ಹೋಗೋದು? ಸರಿ, ಬೈಕಲ್ಲಿ ಕಳಿಸುವ. ಬೈಕ್ ಸ್ವಲ್ಪ ಫಾಸ್ಟ್ ಆಯ್ತಾ ಅಂತ. ಅತಿ ವೇಗ ತಿಥಿ ಬೇಗ. ನಿಧಾನದ ಯಾವ್ದಾದ್ರು ಉಂಟ? ಕುದುರೆ ಆಗಲ್ಲ?
ಹತ್ಕೊಂಡು ಹೋಗಿ 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 ನೆಂಪಜ್ಜನ ಮನೆ ಹತ್ರ ಬಂದ. ಯಾರು? ನೆಂಪಜ್ಜ, ಹೌದು. ನಾನು ಉಗ್ಗಾದಣ್ಣ ಅಂತ ಬಾಣೂರಿಂದ ಬಂದಿದ್ದೀನಿ. ಬಾಣೂರಿಂದ. ಅಲ್ಲಿ ತಡಕ್ಕಿ ಮರ ನೆಟ್ಟಿದ್ದು ನೀವೇ ಅಂತೆ. ನಾನೇ ಮರ ತುಂಬಾ ಆಸೆ ಪಡ್ತಾ ಇತ್ತು ನಿಮ್ಮನ್ನ ನೋಡ್ಬೇಕು ಅಂತ. ನಾನು ನೋಡ್ಬೇಕು ಅದನ್ನ. ಹೋಗೋಣ ಕುದುರೆಲಿ. ಹಾ, ಹೀಗೆ ಹೊರಟ್ರೆ ದಾರಿ ಮತ್ತೆ ಸಿಕ್ತು. ಅದೇ ಕೋಳಿ, ಅದೇ ಮೇಕೆ, ಅದೇ ನಾಯಿ. ನೋಡಿ ಕೂಡ್ಲೆ ಉಗ್ಗಾದಣ್ಣ ಹೇಳ್ದ, ನೋಡಿ ಇವ್ರೆ ನೆಂಪಜ್ಜ, ತಡಕ್ಕಿ ಮರ ನೆಟ್ಟಿದ್ ಇವ್ರೆ ಅಂತ ಹೇಳಿದ ಕೂಡ್ಲೆ ಅವುಗಳೆಲ್ಲ ಒಟ್ಟಿಗೆ ಇದನ್ನೆಲ್ಲ ಥ್ಯಾಂಕ್ ಯು ಕೇಳಿ ನೆಂಪಜ್ಜಂಗಂತೂ ಭಾರಿ ಖುಷಿ ಆಯ್ತು. ಮತ್ತು ಖುಷಿಯಾಗಿ ಕುದುರೆ ಹಾಕೊಂಡು ಟಪ್ 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 ಅಂತ ಬಂದು ಮರ ಮುಟ್ಟಿ ಹೇಳ್ತಾನೆ, ಎಷ್ಟು ಎತ್ತರವಾಗಿ ಬೆಳೆದಿದ್ಯಾ, ತುಂಬಾ ಖುಷಿ ಆಗುತ್ತೆ ನಿನ್ನ ನೋಡೋಕೆ. ಮರಕ್ಕೂ ಖುಷಿ ಆಗ್ಬಿಡ್ತು. ಗೊತ್ತಾಯ್ತು ನನ್ನ ನೆಟ್ಟ ನೆನಪಂತ ಇವನೇ ಅಂತ. ನೀನ್ ನೆಟ್ಟಿದ್ರಿಂದ ತಾನೇ ನಾನು ಈಗ ಬೆಳೆದದ್ದು. ತಗೋ, ನಾನು ಬೆಳೆದಿದ್ದೀನಿ, ಹಣ್ಣು ತಗೋ ಹಣ್ಣು ಅಂತ ನೆನಪನ್ನ ಕೊಡ್ತು. ಒಂದಿಷ್ಟೊಂದು ಉಪಕರಣ ಕೊಡ್ತು, ಪ್ರೀತಿಗೂ ಒಂದಿಷ್ಟು ಹಣ್ಣು ಕೊಡ್ತು. ಅವ್ರನ್ನೆಲ್ಲ ಕೊಟ್ಟು ತುಂಬಾ ಖುಷಿಯಾಗಿ ಮತ್ತೊಮ್ಮೆ ಹೇಳ್ತು ಥ್ಯಾಂಕ್ ಯು ಅಂತ. ಎಲ್ರಿಗೂ ಖುಷಿ ಆಯ್ತು. ಉಪಕರಣನಿಗೂ ಖುಷಿಯಾಗಿ ನೆಂಪಜ್ಜನ್ನ ತನ್ನ ಜೊತೆಗೆ ಕರ್ಕೊಂಡು ಪ್ರೀತಿ ಜೊತೆಗೆ ತನ್ನ ಮನೆಗೆ ಹೊರಟೋದ. ಸರ್, ಎರಡು ಪ್ರಶ್ನೆ ಇದೆ ಸರ್. ಉಪಕರಣ ನೆಂಪಜ್ಜನ್ ಯಾಕೆ ಸರ್ ಅವ್ರ ಮನೆ ಕರ್ಕೊಳ್ಳೋದ? ಯಾಕೆ ಅಂದ್ರೆ ಉಪಕರಣ ನೆನಪಿರ್ಬೇಕಲ್ವಾ. ಹಾ, ಮತ್ತೊಂದು ತಳಕಿ ಮರ ಅಂದ್ರೆ ಯಾವ್ದು ಸರ್? ತಳಕ್ಕಿ ಮರ ಅಂದ್ರೆ ಒಂದ್ ಹಸತಿ ಹೇಳೋದನ್ನ. ತಳಕ್ಕಿ ಗೊತ್ತಾಯ್ತು ಸರ್. ಹೇಳಿಕ್ಕಿಲ್ಲ, ಹೇಳಿದ್ರೆ ಅವ್ರಿಗೂ ಗೊತ್ತಾಗತ್ತೆ. ಚೇತನ್ ಕೊಪ್ಪ ಹಾಗೂ ಅಕ್ಷತಾ ದಂಪತಿಗಳ ಅಭಿನಯ ನೋಡಿ ನಾನು ದಂಗಾಗ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು ಉಮಾ. ಹೌದು. ಮಿಮಿಕ್ರಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಹೌದು. ಉಮಾ, ನಾನೀಗ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೆ. ಕೇಳಿ. ಒಂದು ಗ್ಲಾಸಲ್ಲಿ 3/4 ಭಾಗ ನೀರು ತಗೊಂಡಿದ್ರಿ ನೀವು. ಆ ನೀರಲ್ಲಿ ಒಂದು ಐಸ್ ಕ್ಯೂಬ್ ಹಾಕ್ತೀರಾ. ಈಗ ಐಸ್ ಕ್ಯೂಬ್ ತೇಲುತ್ತಾ ಮುಳುಗುತ್ತಾ? ಅದೆಲ್ಲರಿಗೂ ಗೊತ್ತು, ತೇಲತ್ತಲ್ವಾ? ಈಗ ಐಸ್ ಕ್ಯೂಬ್ ಎಲ್ಲ ನಿಧಾನವಾಗಿ ಕರ್ಗೋಗತ್ತಲ್ಲ, ಆಗ ನೀರಿನ ಮಟ್ಟ ಹೆಚ್ಚಾಗತ್ತೋ ಕಮ್ಮಿ ಆಗತ್ತೋ ಇದ್ದಷ್ಟೇ ಇರುತ್ತೋ? ಹೆಚ್ಚಾಗುತ್ತೆ. ತಪ್ಪು ಅಮ್ಮ, ಇದ್ದಷ್ಟೇ ಇರುತ್ತೆ. ಇದ್ದಷ್ಟೇ ಇರುತ್ತಾ? ಖಂಡಿತ ಇದ್ದಷ್ಟೇ ಇರುತ್ತೆ. ನನ್ಗದು ಮೊದಲೇ ಗೊತ್ತಿತ್ತು. ನೀವು ಯಾವಾಗೂ ಹೀಗೆ ಹೇಳ್ತೀರಿ ಉಮಾ. ಸರಿ, ಇವಾಗ ಐಸ್ ಬಗ್ಗೆ ಯಾಕೆ ಹೇಳ್ತಿದ್ದೀರಾ? ಉಮಾ, ವಿದ್ಯಾ ಕೋಡಿಮಲೆ ಮತ್ತು ಮನೀಷಾ ಅಗ್ರವಾಲ್ ಒಂದು ಪ್ರಯೋಗನ ಕಳಿಸಿದ್ದಾರೆ, ಐಸಿಗೆ ಸಂಬಂಧಪಟ್ಟದ್ದು. ಚೆನ್ನಾಗಿದೆ. ಹೌದಾ? ಹಾಗಾದ್ರೆ ನೋಡೋಣ. ದಾರ ಉಪಯೋಗಿಸಿ ಮಂಜುಗಡ್ಡೆಯನ್ನು ಹೇಗೆ ಮೇಲಕ್ಕೆತ್ತುವುದು ಎಂದು ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿರಿ. ಇದಕ್ಕೆ ಬೇಕಾಗುವ ವಸ್ತುಗಳು: 1 ತುಂಡು ದಾರ, 5 ರಿಂದ 6 ಐಸ್ ಕ್ಯೂಬ್ಸ್ ಅಂದರೆ 5 ರಿಂದ 6 ಮಂಜುಗಡ್ಡೆ ತುಂಡುಗಳು, ನೀರು ಮತ್ತು ಸ್ವಲ್ಪ ಉಪ್ಪು. ಮಂಜುಗಡ್ಡೆಯನ್ನು ನೀರಿಗೆ ಹಾಕಿ. ದಾರದಿಂದ ಅದನ್ನು ಎತ್ತಲು ಪ್ರಯತ್ನಿಸಿರಿ. ಸಾಧ್ಯವಾಗುವುದಿಲ್ಲ ಅಲ್ಲವೇ? ಈಗ ದಾರವನ್ನು ಮಂಜುಗಡ್ಡೆಯ ಮೇಲೆ ಇಲ್ಲಿ ತೋರಿಸಿರುವಂತೆ ಹಾಕಿ. ಅದರ ಮೇಲೆ ಚಿಟಿಕೆ ಉಪ್ಪನ್ನು ಸಿಂಪಡಿಸಿರಿ. ಇನ್ನು 1 ನಿಮಿಷ ಕಾಯಬೇಕು. ಒಂದು ನಿಮಿಷ ಆದ ಮೇಲೆ ದಾರವನ್ನು ಮೇಲಕ್ಕೆತ್ತಿ ನೋಡಿ. ಆಶ್ಚರ್ಯ ಅಲ್ಲವೇ? ಮಂಜುಗಡ್ಡೆ ಪ್ರಯೋಗ ನೋಡೋ ಅಷ್ಟೊತ್ತಿಗೆ ನನಗೊಂದು ಲೇಡಿ ಬಗ್ ಸಿಕ್ತು. ಲೇಡಿ ಬಗ್ಗು? ನಾನು ಮಾಡಿರೋದ ಕಷ್ಟಪಟ್ಟು ನೀವು ಎತ್ಕೊ ಬಂದ್ಬಿಟ್ಟಿದ್ದೀರಾ. ನಾನು ಇದ್ರ ಮರಿಗಳು ಮಾಡಿಟ್ಟಿದ್ದೆ, ನೀವು ತಂದಿದ್ದೀರಲ್ಲ. ಈ ಮರಿಗಳನ್ನು ತಂದಿರೋದು ಕತೆ ಹೇಳೋಕೆ. ನಾನು ಇದನ್ನ ತಗೊಂಡ್ಬಂದಿರೋದು ನಮ್ಮ ವೀಕ್ಷಕರಿಗೆ ತೋರ್ಸೋದಕ್ಕೆ. ಹಾಗಾದ್ರೆ ನಾನು ಈ ಕತೆ ಹೇಳಲಾ? ಹೇಳಿ. ಸರಿ, ಹಾಗಾದ್ರೆ ಉಮಾ, ಒಂದು ಪುಟ್ಟ ಗಿಡದ ಮೇಲೆ ಈ ಲೇಡಿ ಬಗ್ಗು ಓಡಾಡ್ಕೊಂಡಿತ್ತು. ಆಹಾರ ತಿಂತ. ಸರಿ.
ಆಗ ಹಾಗೆ ಹೋಗ್ತಾ ಇರುವಾಗ ಇನ್ನೂ ಕೆಲವು ಲೇಡಿ ಬಗ್ಗಳು ಅಲ್ಲಿಗೆ ಬಂದು ಒಟ್ಟು 6 ಲೇಡಿ ಬಗ್ ಆದವಲ್ಲ, ಅವುಗಳ ನಡುವೆ ಸ್ನೇಹ ಬೆಳೀತು. ಸ್ನೇಹ ಬೆಳೆದ ನಂತರ ಅವಕ್ಕೆ ಒಮ್ಮೆ ಅನಿಸ್ತು, ನಮಗೆ ಒಬ್ರು ರಾಣಿ ಇರಬೇಕು ಅಂತ. ನನಗೆ ಗೊತ್ತಾಯ್ತು, ಹಿಂದಿನ ಸಂಚಿಕೆನಲ್ಲಿ ಕಪ್ಪೆ ಕತೆ ಹೇಳಬೇಕಾದ್ರೆ ನಮಗೆ ರಾಜ ಬೇಕು ಅಂತ ಕೂಗ್ತಾ ಇದ್ವಲ್ಲ, ಹಾಗೆ ಇವುಗಳಿಗೆ ರಾಣಿ ಬೇಕು ಅಂತ ಅನಿಸ್ತು. ಆದರೆ ಯಾರನ್ನು ರಾಣಿ ಮಾಡೋದು? ಯಾರನ್ನು ಮಾಡೋದು? ತಮ್ಮ ಆಕಾರದಲ್ಲಿ ಏನಾದರೂ ವಿಶೇಷ ಇದ್ರೆ ಅವರನ್ನ ರಾಣಿ ಮಾಡೋಣ ಅಂತ ಒಮ್ಮತಕ್ಕೆ ಬಂದವು. ಆಕಾರದಲ್ಲ? ಆಕಾರದಲ್ಲಿ ಎಲ್ಲ ಒಂದೇ ರೀತಿಯಾಗಿದೆ, ಆದ್ರೆ ಅದರ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಲ್ವಾ? ಹೌದು. ನಿಮ್ಗೆ ಗೊತ್ತಾಯ್ತಾ? ಗೊತ್ತಾಯ್ತು. ರಾಣಿ ಯಾರಂತ ಗೊತ್ತಾಯ್ತು. ಹಾಗೆ ನಮ್ಮ ನೋಡುಗರಿಗೂ ಕೂಡ ರಾಣಿ ಯಾರಂತ ಗೊತ್ತಾಗಿರ್ಬೇಕನ್ಸುತ್ತೆ. ಹಾ, ಗೊತ್ತಾಗಿರುತ್ತೆ. ಅವ್ರಿಗೆ ಗೊತ್ತಾಗಿದ್ರೆ ಖಂಡಿತ ಅವರು ಕಮೆಂಟ್ ಬಾಕ್ಸಲ್ಲಿ ಬರೀತಾರೆ. ಹಾ, ಆಗಬಹುದು. ಉದಯ್ ಸರ್, ನೀವು ಹೇಳಿದ ಕಥೆ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತಾ? ಎಷ್ಟೊಂದು ಸಂಗ್ರಹ ಮಾಡಿದ್ದೀರಾ ಕಥೆಗಳನ್ನ? ಕತೆ ಸಂಗ್ರಹಿಸೋದು, ಕತೆ ಕೇಳೋದು ನನ್ನ ಹವ್ಯಾಸೋಮ. ಹೌದಾ? ಅಂತಹ ಒಳ್ಳೆಯ ಹವ್ಯಾಸಗಳಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್ ಹವ್ಯಾಸ ಕೂಡ ಒಂದು. ಹೌದು. ಭಾಗ್ಯಲಕ್ಷ್ಮಿ ಅವರು ಹಿಂದಿನ ಸಂಚಿಕೆಗಳಲ್ಲಿ 2 ಭಾಗ ಕಳಿಸಿದ್ರು ಸ್ಟ್ಯಾಂಪ್ ಕಲೆಕ್ಷನ್ ವಿಡಿಯೋ. ಹೌದು. ಈಗ ಅದ್ರ ಮುಂದುವರೆದ ಭಾಗ ಕಳಿಸಿದ್ದಾರೆ, ನೋಡೋಣವಾ? ಖಂಡಿತ ನೋಡೋಣ. ಹಾಯ್ ಮಕ್ಕಳೇ, ಅಂಚೆ ಚೀಟಿ ಸಂಗ್ರಹದ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ಯಾಂಪ್ಸ್ಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಸ್ಟ್ಯಾಂಪ್ಸ್ಗಳನ್ನು ಅಂಚೆ ಇಲಾಖೆ 2 ವಿಧದ ಸ್ಟ್ಯಾಂಪ್ಗಳಾಗಿ ಗುರುತಿಸುತ್ತೆ. ಮೊದಲನೇದು ಡೆಫಿನೆಟಿವ್ ಸ್ಟ್ಯಾಂಪ್ಸ್ ಅಂತ ಕರೀತಾರೆ. ಅಂದರೆ ರೆಗ್ಯುಲರ್ ಆಗಿ ನಾವು ಎನ್ವಲಪ್ಗಳ ಮೇಲೆ ಕಾಣ್ತೀವಲ್ಲ, ಆ ರೀತಿಯಾದ ಸ್ಟ್ಯಾಂಪ್ಸ್ಗಳು. ದಿನನಿತ್ಯದ ಬಳಕೆಗೆ ನಾವು ಇಂತಹ ಸ್ಟ್ಯಾಂಪ್ಗಳನ್ನು ಬಳಸ್ತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಒಂದು ಬ್ಲ್ಯಾಕ್ ಬಕ್ನ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಇಂತಹ ಅಂಚೆ ಚೀಟಿಗಳನ್ನು ಸಾಮಾನ್ಯವಾಗಿ ದಿನ ಬಳಕೆಗೆ ಬಳಸ್ತೀವಿ. ಮತ್ತೊಂದು ವಿಧವಾದ ಸ್ಟ್ಯಾಂಪ್ಸ್ ಅಂದರೆ ಕಮ್ಮೆಮೊರೇಟಿವ್ ಸ್ಟ್ಯಾಂಪ್ಸ್ ಅಂತ ಕರೀತಾರೆ. ಅಂದರೆ ಕೆಲವು ವಿಶೇಷ ಅಂಚೆ ಚೀಟಿಗಳಿರುತ್ತವೆ. ಈಗ ಉದಾಹರಣೆಗೆ ನೋಡಿ, ಫ್ರಾಗ್ರೆನ್ಸ್ ಆಫ್ ರೋಸಸ್ ಅಂತ ಈ ಸ್ಟ್ಯಾಂಪ್ಸ್ಗಳಿವೆ. ಇದನ್ನು ಆಘ್ರಾಣಿಸಿದ್ರೆ ಮಕ್ಕಳೇ ನಿಜವಾಗ್ಲೂ ರೋಸ್ ವಾಸನೆ ಈ ಸ್ಟ್ಯಾಂಪ್ಸಿಂದ ಬರುತ್ತೆ. ಇದೇ ಥರದ ಕಾಫಿ ಪುಡಿ ಸ್ಮೆಲ್ ಬರುವಂತಹ ಕಾಫಿ ಚಿತ್ರ ಇರೋಂತಹ ಸ್ಟ್ಯಾಂಪ್ ಕೂಡ ಇದೆ. ಹೇಗೆ ಬಹಳ ವಿಶೇಷವಾದ ಹಾಗೂ ವಿಶೇಷ ದಿನಗಳನ್ನು ಗುರುತಿಸಲು ಬಿಡುಗಡೆ ಮಾಡುವಂತಹ ಅಂಚೆ ಚೀಟಿಗಳನ್ನು ಕಮ್ಮೆಮೊರೇಟಿವ್ ಸ್ಟ್ಯಾಂಪ್ಸ್ ಅಂತ ಕರೀತಾರೆ. ಬೇಡಿಕೆಯ ಆಧಾರದ ಮೇಲೆ ಡೆಫಿನೆಟಿವ್ ಸ್ಟ್ಯಾಂಪ್ಗಳನ್ನು ಮತ್ತೆ ಮರುಮುದ್ರಣ ಮಾಡಲಾಗುತ್ತೆ. ಆದರೆ ಈ ಕಮ್ಮೆಮೊರೇಟಿವ್ ಸ್ಟ್ಯಾಂಪ್ಗಳನ್ನು ಮತ್ತೆ ಮರುಮುದ್ರಣ ಮಾಡಲಾಗೋದಿಲ್ಲ. ಬಿಡುಗಡೆ ವೇಳೆಯಲ್ಲಿ ಎಷ್ಟು ಅಂಚೆ ಚೀಟಿಗಳು ಮುದ್ರಿತವಾಗಿರುತ್ತವೋ ಅಷ್ಟೇ ನಮಗೆ ದೊರೆಯುವಂತಹದ್ದು. ಇನ್ನು ಅಂಚೆ ಚೀಟಿ ಸಂಗ್ರಹಕ್ಕೆ ನಮಗೆ ಬೇಕಾಗಿರುವಂತಹ ಕೆಲವು ಉಪಕರಣಗಳು ಅಂದರೆ ಭೂತ್ ಕನ್ನಡಿ ಅಂತ ಕೇಳಿದ್ದೀರಾ ಅಲ್ವಾ? ಲೆನ್ಸ್, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅದು ಬೇಕು. ಅದರ ಜೊತೆಗೆ ಟ್ವೀಸರ್ಸ್ ಅಂತಾರಲ್ಲ, ಚಿಮಟ, ಅದನ್ನು ನಿಧಾನಕ್ಕೆ ಸ್ಟ್ಯಾಂಪ್ಸಿನ ಎನ್ವಲಪ್ಪಿಂದ ಬಿಡಿಸ್ಕೊಳ್ಳೋಕ್ಕೆ ನಮಗೆ ಅದೊಂದು ಉಪಕರಣ ಬೇಕಾಗತ್ತೆ. ಮತ್ತು ಸ್ಟ್ಯಾಂಪ್ಸ್ ಆಲ್ಬಮ್ ಬುಕ್ ಅಂತ ಸ್ಟೇಷನರಿ ಶಾಪಲ್ಲಿ ಸಿಗತ್ತೆ. ಇಲ್ಲ ಅಂದರೆ ನಿಮ್ಮದು ನೋಟ್ಬುಕ್ ಅಥವಾ ಡೈರಿ ಯಾವುದಾದ್ರೂ ಒಂದು ಪುಸ್ತಕಕ್ಕೆ ನೀವು ಸ್ಟ್ಯಾಂಪ್ಸ್ಗಳನ್ನು ಈ ರೀತಿಯಾಗಿ ನಿಧಾನಕ್ಕೆ ಚಿಮಟದಿಂದ ಹಿಡಿದು ಅಂಟಿಸ್ಕೊಂಡು ಕಲೆಕ್ಟ್ ಮಾಡ್ಬೋದು. ಆದರೆ ಮಕ್ಕಳ ಒಂದು ಸರಿ ಗಮ್ ಹಾಕಿ ಅಂಟಿಸ್ಬಿಟ್ರೆ ಪುನಃ ತೆಗೆಯೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಆಲ್ಬಮ್ನಲ್ಲಿ ಒಂದು ಪ್ಲಾಸ್ಟಿಕ್ ಲೇಯರ್ ಇರುತ್ತೆ. ಅದರ ಒಳಗಡೆ ನಿಧಾನಕ್ಕೆ ಸ್ಟ್ಯಾಂಪ್ಸನ್ನು ಚಿಮಟವನ್ನು ಬಳಸಿ ಕೂಡಿಸ್ಕೊಳ್ತಾ ಹೋಗೋದು. ಆಲ್ಬಮ್ಮಿಂದ ಯಾವಾಗ ಪ್ರದರ್ಶನಕ್ಕೆ ಬೇಕಾದರೂ ಕೂಡ ನಾವು ಸ್ಟ್ಯಾಂಪ್ಸ್ಗಳನ್ನು ತೆಕ್ಕೊಳ್ಬಹುದು. ಜೊತೆಗೆ ಆಲ್ಬಮ್ನಲ್ಲಿ ಈ ರೀತಿಯಾಗಿ ನಾವು ಸಂಗ್ರಹ ಮಾಡ್ಕೊಳ್ತಾ ಇರಬೇಕಾದ್ರೆ ಕೆಲವು ಪುಟಗಳನ್ನು ಪ್ರಾಣಿಗಳ ಸ್ಟ್ಯಾಂಪ್ಗಳಿಗೆ, ಕೆಲವು ಪುಟಗಳನ್ನು ಪಕ್ಷಿಗಳ ಸ್ಟ್ಯಾಂಪ್ಗಳಿಗೆ, ಮತ್ತು ಕೆಲವು ಪುಟಗಳನ್ನು ಆಟಕ್ಕೆ ಸಂಬಂಧಿಸಿದಂತಹ ಚಿತ್ರಗಳಿರುವ ಸ್ಟ್ಯಾಂಪ್ಸ್ಗಳಿಗೆ, ಹೀಗೆ ನಾವು ವಿಭಾಗವಾರು ಆಲ್ಬಮ್ನಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೋಡಲಿಕ್ಕೂ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ನಮಗೆ ಅದು ಆರ್ಗನೈಸ್ಡ್ ಆಗಿ ಸಿಗತ್ತೆ. ಹಾಗೆ ಜೋಡಿಸಿಕೊಂಡಂತಹ ಸಂಗ್ರಹದಿಂದ ಬನ್ನಿ ಇಂದು ಭಾರತದ ಕೆಲವು ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಅಂಚೆ ಚೀಟಿಗಳಲ್ಲಿ ನೋಡೋಣ. ಮೊದಲನೇದಾಗಿ ಈ ಚಿತ್ರ ತಿರುಪತಿಯ ಬಾಲಾಜಿ ದೇವಸ್ಥಾನದ ಚಿತ್ರ.
ನಮ್ಮ ದೇಶದ ಅತಿ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿಯ ಶ್ರೀನಿವಾಸನ ದೇವಸ್ಥಾನಕ್ಕೂ ಒಂದು ಅಂಚೆ ಚೀಟಿ ಇದೆ ಅನ್ನೋ ವಿಷಯ ಗೊತ್ತಿತ್ತಾ ನಿಮಗೆ? ನೆಕ್ಸ್ಟ್ ನೋಡಿ ಮಕ್ಕಳ, ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿರುವ ರಾಮೇಶ್ವರಂ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ. ಶ್ರೀರಾಮನು ಸೀತೆಯನ್ನು ರಾವಣನ ವಶದಿಂದ ಬಿಡಿಸಿಕೊಂಡು ಬರಲು ಈ ಸ್ಥಳದಿಂದ ಶ್ರೀಲಂಕಾಗೆ ಸೇತುವೆಯನ್ನು ನಿರ್ಮಿಸಿದ ಅಂತ ಪ್ರತೀತಿ ಇದೆ. ಆ ರಾಮೇಶ್ವರದ ದೇವಸ್ಥಾನದ ಸ್ಟ್ಯಾಂಪ್ ಇದು. ಈಗ ನೀವು ನೋಡ್ತಾ ಇರೋದು ಒರಿಸ್ಸಾದ ಸಮುದ್ರ ತೀರದಲ್ಲಿರುವ ಕೊನಾರ್ಕ್ ದೇವಾಲಯ. 13ನೇ ಶತಮಾನದಲ್ಲಿ ಪೂರ್ವ ಗಂಗ ವಂಶದ ಮೊದಲನೇ ನರಸಿಂಹದೇವರಾಜನು ಕಟ್ಟಿಸಿದ್ದ ಈ ದೇವಸ್ಥಾನವನ್ನು ಅಂತ ಇತಿಹಾಸ ಹೇಳುತ್ತೆ. ಇನ್ನು ಈ ಸ್ಟ್ಯಾಂಪ್ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಸಾಂಚಿ ಸ್ತೂಪವನ್ನು ತೋರಿಸುತ್ತೆ. ಸ್ತೂಪ ಹಂಗಂದ್ರೇನಪ್ಪ ಅಂದರೆ ಬುದ್ಧನ ಅನುಯಾಯಿಗಳ ಮರಣದ ನಂತರ ಅವರ ಕೆಲವು ಅವಶೇಷಗಳನ್ನು ಅರ್ಧಗೋಲಾಕಾರದ ಕಟ್ಟಡದ ರಚನೆಗಳಲ್ಲಿ ಇಟ್ಟಿರ್ತಾರಂತೆ. ಅದನ್ನು ಸ್ತೂಪಗಳು ಅಂತ ಕರೀತಾರೆ. ಭಾರತದಲ್ಲಿ ಇಂತಹ ಹಲವಾರು ಸ್ತೂಪಗಳಿವೆ. ಅವುಗಳಲ್ಲಿ ಮುಖ್ಯವಾದ ಸ್ತೂಪಗಳಲ್ಲಿ ಈ ಮಧ್ಯಪ್ರದೇಶ ರಾಜ್ಯದ ಸಾಂಚಿ ಸ್ತೂಪವು ಒಂದು. ಗಲಾಟೆ ಮಾಡಬೇಡಿ. ಈ ಅಂಚೆ ಚೀಟಿ ಕೇರಳ ರಾಜ್ಯದ ಸೈಲೆಂಟ್ ವ್ಯಾಲಿ ಚಿತ್ರವನ್ನು ಹೊಂದಿದೆ. 4 ಮರಗಳು ಉದ್ಯಾನವನದಲ್ಲಿವೆ ಅಂದರೆ ಸಾಕು, ಒಂದಷ್ಟು ಜೀರುಂಡೆಗಳು ಸೇರಿಕೊಂಡು ಝೀ ಅನ್ನೋ ಶಬ್ದ ನಿಮಗೆ ಕೇಳಿಸುತ್ತೆ, ಹೌದಲ್ವಾ? ಆದರೆ ಕೇರಳದ ಈ ಕಣಿವೆ ಪ್ರದೇಶದಲ್ಲಿ ಅಂತಹ ಕೀಟಗಳು ಇಲ್ದಲೆ ಎಷ್ಟೇ ಗಿಡಮರಗಳಿದ್ರೂ ಈ ಕಣಿವೆ ನಿಶ್ಶಬ್ದವಾಗಿರುತ್ತಂತೆ. ಅದಕ್ಕೆ ಇದರ ಹೆಸರು ಸೈಲೆಂಟ್ ವ್ಯಾಲಿ, ನಿಶ್ಶಬ್ದ ಕಣಿವೆ ಅಂತ. ಇನ್ನು ಇದು ಕೇರಳದ ಕೋವಲಂ ಅನ್ನುವ ಪ್ರದೇಶದಲ್ಲಿ ಇರತಕ್ಕಂಥ ಬೀಚ್ನ ಸುಂದರವಾದ ದೃಶ್ಯವನ್ನು ಹೊಂದಿರುವ ಅಂಚೆ ಚೀಟಿ. ಬಹಳ ಆಳವಾದ ಸಮುದ್ರ ಕಿನಾರೆಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಕೋವಲಂ ಕೂಡ ಒಂದು. ಹಾಗೆಯೇ ಬನ್ನಿ, ಭಾರತದ ದಕ್ಷಿಣ ರಾಜ್ಯವಾದ ಕೇರಳದಿಂದ ಉತ್ತರದಲ್ಲಿರುವ ಭಾರತದ ರಾಜಧಾನಿ ದೆಹಲಿಗೆ ಹೋಗೋಣ. ಇದು ನೋಡಿ ಜಂತರ್ ಮಂತರ್ ಅಂತ. ಖಗೋಳಶಾಸ್ತ್ರ, ಭೌತವಿಜ್ಞಾನದ ಅನೇಕ ವಿಚಾರಗಳನ್ನು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಬಹುದಾದಂತಹ ಒಂದು ದೊಡ್ಡ ಉದ್ಯಾನವನ ಅಂತಲೇ ಹೇಳಬಹುದು. ಆದಾಗ ಈ ಸ್ಥಳಕ್ಕೆ ಒಂದ್ಸರಿ ಭೇಟಿ ಕೊಡಿ ಮಕ್ಕಳೇ. ನೋಡಿದ್ರಾ ನಮ್ಮ ಭಾರತ ದೇಶದ ವೈವಿಧ್ಯತೆಯನ್ನು, ಎಷ್ಟು ತೆರನಾದ ವಿವಿಧ ಪ್ರದೇಶಗಳನ್ನು ಹೊಂದಿದೆ. ಜ್ಞಾನ ಪಡೀಲಿಕ್ಕೆ 2 ಮಾರ್ಗಗಳು ಅಂತಾರೆ, ದೇಶ ಸುತ್ತು, ಕೋಶ ಓದು. ಆದರೆ ಅಂಚೆ ಚೀಟಿ ಸಂಗ್ರಹದಿಂದನೂ ಎಷ್ಟೊಂದು ಜ್ಞಾನ ಸಿಗ್ತಾ ಇದೆ ಅಲ್ವಾ ಮಕ್ಕಳ? ಮತ್ತಿನ್ಯಾಕೆ ತಡ, ಶುರು ಮಾಡಿ ನೀವು ಸ್ಟ್ಯಾಂಪ್ ಕಲೆಕ್ಷನನ್ನು. ಓಕೆ, ಬಾಯ್. ಉದಯ್ ಸರ್, ನನ್ನ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ? ಗೊತ್ತಿಲ್ಲವಮ್ಮ. ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ತೀನಿ. ಆರಂಭಿಸ್ಬಿಡ್ತೀರಾ? ಹೌದು, ನೀವು ಹೇಳ್ತಿದ್ರಲ್ಲ ನನ್ಗೆ ಎಷ್ಟೊಂದು ಹವ್ಯಾಸ ಇದೆ ಅಂತ. ಹಾಗೆ ನನ್ನ ಹವ್ಯಾಸದ ಜೊತೆ ಇದು ಒಂದು ಹವ್ಯಾಸ ಸೇರ್ಕೊಳ್ಳಿ. ಇದು ಬಿಟ್ಟು ಬೇರೆನೆಲ್ಲ ಹವ್ಯಾಸ ಇದೆ ನಿಮ್ಗೆ? ನನ್ಗೆ ನೃತ್ಯ ಮಾಡೋದು, ಹಾಡೋದು, ಚಿತ್ರ ಬರೆಯೋದು, ಕವನ ಬರೆಯೋದು, ಮತ್ತೆ ಅಭಿನಯ ಗೀತೆ ಹಾಡೋದು. ಅಭಿನಯ ಗೀತೆ? ಹೌದು. ಮಾಡಿಯಲ್ಲ ಇಲ್ಲೊಂದು? ಅದ್ ಮಾಡಲ್ಲ, ಹಾಡ್ತೀನಿ. ಹಾಡ್ತೀರಾ? ಆಯ್ತು, ಹಾಡ್ಬಿಡಿ. ನನ್ನ ಜೊತೆ ನೀವು ದನಿಗೂಡಿಸ್ಬೇಕು. ತುಂಬಾ ಕಷ್ಟವಮ್ಮ. ಸ್ವಲ್ಪ ಅಭಿನಯ. ನನಗೆ ತುಂಬಾ ಕಷ್ಟವಮ್ಮ. ಹೌದಾ? ಹಾಗಿದ್ರೆ ಅಭಿನಯ ಮಾಡಬೇಡಿ, ಸ್ವಲ್ಪ ಹಾಡು ಹೇಳಿ. ಪ್ರಯತ್ನ ಮಾಡ್ತೀನಿ. ಹೇಳ್ಕೊಡ್ಲಾ? ಆಯ್ತು. ಹುಲ್ಲು ಹೇಗೆ ಹಾಲಾಗುತ್ತೆ, ಹುಲ್ಲು ಹೇಗೆ ಹಾಲಾಗುತ್ತೆ, ಹಸುವಿನ ಹೊಟ್ಟೆಲಿ, ಹಸುವಿನ ಹೊಟ್ಟೆಲಿ, ಹಕ್ಕಿಗೆ ಉಸಿರು ಕಟ್ಟೋದಿಲ್ವಾ, ಹಕ್ಕಿಗೆ ಉಸಿರು ಕಟ್ಟೋದಿಲ್ವಾ, ಪುಟ್ಟನೆ ಮೊಟ್ಟೆಲಿ, ಪುಟ್ಟನೆ ಮೊಟ್ಟೆಲಿ, ಮೋಡು ತುಂಬಾ ನೀರಿದ್ರೂನು, ಮೋಡು ತುಂಬಾ ನೀರಿದ್ರೂನು, ಅದ್ಯಾಕ್ ತೇಲುತ್ತೆ, ಅದ್ಯಾಕ್ ತೇಲುತ್ತೆ, ಮೋಡು ತುಂಬಾ ನೀರಿದ್ರೂನು, ಮೋಡು ತುಂಬಾ ನೀರಿದ್ರೂನು, ಅದ್ಯಾಕ್ ತೇಲುತ್ತೆ, ಅದ್ಯಾಕ್ ತೇಲುತ್ತೆ, ರಾತ್ರೋ ರಾತ್ರಿ ಸಿಹಿ ಆಲೆಗೆ, ರಾತ್ರೋ ರಾತ್ರಿ ಸಿಹಿ ಆಲೆಗೆ, ಹುಳಿ ಮೊಸರಾಗುತ್ತೆ, ಹುಳಿ ಮೊಸರಾಗುತ್ತೆ, ಹುಲ್ಲು ಹೇಗೆ ಹಾಲಾಗುತ್ತೆ, ಹುಲ್ಲು ಹೇಗೆ ಹಾಲಾಗುತ್ತೆ, ಹಸುವಿನ ಹೊಟ್ಟೆಲಿ, ಹಸುವಿನ ಹೊಟ್ಟೆಲಿ, ಹಕ್ಕಿಗೆ ಉಸಿರು ಕಟ್ಟೋದಿಲ್ವಾ, ಹಕ್ಕಿಗೆ ಉಸಿರು ಕಟ್ಟೋದಿಲ್ವಾ, ಪುಟ್ಟನೆ ಮೊಟ್ಟೆಲಿ, ಪುಟ್ಟನೆ ಮೊಟ್ಟೆಲಿ,
ಹಾಡು ಇನ್ನು ಮುಂದೆ ಇದೆ. ಸಾಕುಮ್ಮ ಈಗ. ಸರಿ, ಇದು ಮುಗಿದ ಮೇಲೆ ನಾನು ನಿಮ್ಗೆ ಹಾಡು ಕಳ್ಸ್ಕೊಡ್ತೀನಿ. ಓಕೆ ಉಮಾ, ಇದೇ ತರ ಮೋಡದ ಹಾಡು ಹೇಳಿದ್ರಲ್ಲ ನೀವೀಗ, ಮೋಡದ ಹಾಡನ್ನ ವಾಸುದೇವ್ ಗಂಗೇರ ಅವರು ನಮ್ಗೆ ಕಲಿಸ್ಕೊಡ್ತಾರೆ. ಹೌದಾ? ನಾವು ಅವ್ರ ಜೊತೆ ಹಾಡ್ಬೇಕು. ಸರಿ, ಹಾಡೋಣ. ಸರಿ ಉಮಾ. ಒಂದು ಹಾಡು ಕಲಿಯೋಣ. ನಾನು ಹಾಡ್ತೇನೆ, ಅದನ್ನು ನೀವು ರಿಪೀಟ್ ಮಾಡ್ತೀರಿ. ಹೀಗೆ ಮಾಡ್ತಾ 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 ಇಬ್ಬರು ಸೇರಿ ಒಂದು ಹಾಡು ಕಲಿಯೋಣ. ಓಕೆ. ಮೋಡ ಮೋಡ ನೀನೋಡ ಡಾ ಡಾ, ಮೋಡ ಮೋಡ ನೀನೋಡ, ಮೋಡ ಮೋಡ ನೀನೋಡ, ಬಿಳಿ ಮೋಡ ಲಲಲಾಲ, ಕರಿ ಮೋಡ ಲಲಲಾಲ, ಹಿರಿ ಮೋಡ ಲಲಲಾಲ, ದೊರೆ ಮೋಡ ಲಲಲಾಲ, ಬಿಳಿ ಮೋಡ ಕರಿ ಮೋಡ ಹಿರಿ ಮೋಡ ದೊರೆ ಮೋಡ, ಬನ್ನಿ 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 ಬನ್ನಿರಿ ಮೋಡಗಳೇ, ಬನ್ನಿ 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 ಬನ್ನಿರಿ ಮೋಡಗಳೇ, ಬೆಳ್ಮೋಡಗಳೇ, ಮೋಡ ಮೋಡ ನೀನೋಡ ಡಾ ಡಾ, ಮೋಡ ಮೋಡ ನೀನೋಡ, ನೀಲಿಯ ಬಣ್ಣದ ಬಾನು ಅದರ ಕೆಳಗೆ ಕಾನು, ಬಾನು ಕಾನಿನ ಮಧ್ಯದಲ್ಲಿ ನಾನು ನೀನು ಹಾರೋಣ, ಬಾನು ಕಾನಿನ ಮಧ್ಯದಲ್ಲಿ ನಾನು ನೀನು ಹಾರೋಣ, ರಿಮ್ ಜಿಮ್ ರಿಮ್ ಜಿಮ್ ರಿಮ್, ರಿಮ್ ಜಿಮ್ ರಿಮ್ ಜಿಮ್ ರಿಮ್, ರೆಕ್ಕೆಯ ಬಿಚ್ಚಿ ಹಾರೋಣ, ನಮ್ಮಯ ಓಟಕ್ಕೆ ಕೊನೆಯಿಲ್ಲ, ರೆಕ್ಕೆಯ ಬಿಚ್ಚಿ ಹಾರೋಣ, ನಮ್ಮಯ ಓಟಕ್ಕೆ ಕೊನೆಯಿಲ್ಲ, ಪೆಟ್ರೋಲ್ ಡೀಸೆಲ್ ಬೇಕಿಲ್ಲ, ಪೆಟ್ರೋಲ್ ಡೀಸೆಲ್ ಬೇಕಿಲ್ಲ, ಹಾರುವ ಹಾಡುವ ಹಾಡುವ ಹಾರುವ, ಶಕ್ತಿ ನಮ್ಮ ಬಲಕೆ ಇದೆಯಲ್ಲ, ಹಾರಿ ಹಾರಿ ಜಿ ಮುಂದಕ್ಕೆ ನಾವು ಸಾಗೋಣ, ಹಾರಿ ಹಾರಿ ಜಿ ಮುಂದಕ್ಕೆ ನಾವು ಸಾಗೋಣ, ಚಂದ ಮಾಮ ಬರುವ ಮೊದಲೇ ಗೂಡನ್ನು ನಾವು ಸೇರೋಣ, ಚಂದ ಮಾಮ ಬರುವ ಮೊದಲೇ ಗೂಡನ್ನು ನಾವು ಸೇರೋಣ, ಗೂಡನ್ನು ನಾವು ಸೇರೋಣ, ಗೂಡನ್ನು ನಾವು ಸೇರೋಣ, ಗೂಡನ್ನು ನಾವು ಸೇರೋಣ. ಥ್ಯಾಂಕ್ಸ್.
ಮೋಡದ ಹಾಡೇನೋ ಬಹಳ ಸುಂದರವಾಗಿತ್ತು. ಅದಕ್ಕೆ ಮುಂಚೆ ನಾನೊಂದು ಅಭಿನಯ ಗೀತೆ ಹೇಳ್ಕೊಟ್ಟಿದ್ರಿ, ಆದ್ರೆ ನೀವು ಅದರಲ್ಲಿ ಅಭಿನಯನೇ ಮಾಡಲಿಲ್ಲ. ಕಲಿತಿದ್ದೀನಿ ಅಮ್ಮ ಇನ್ನು. ಹೌದಾ? ಹಾಗಿದ್ರೆ ನಾನೊಂದಷ್ಟು ಮೂಕಾಭಿನಯ ಮಾಡ್ತೀನಿ, ನೀವು ಅದೇನು ಅಂತ ಗುರುತಿಸ್ಬೇಕು. ಸರಿ. ಓ, ಹಾಡ್ತಿದ್ದೀರಿ, ಗೊತ್ತಾಯ್ತಾ? ಸರಿ, ಈಗ ಬರೀತಿದ್ದೀರಿ. ಸರಿಯಾಗಿದೆ. ಮತ್ತೆ ಇನ್ನೇನು ಮಾಡಲಿ? ಹಾಂ, ನಿದ್ದೆ ಮಾಡ್ತಿದ್ದೀರಿ. ಇವೆಲ್ಲ ಬಹಳ ಸುಲಭ, ಕಂಡಿಡಿದು ಬಿಟ್ರಿ. ಈಗ ಒಂದು ತೋರಿಸ್ತೀನಿ, ಅದನ್ನು ಹೇಳಿ. ಸರಿ. ಓ, ಇದಾ? ಇದು ಎಲ್ರಿಗೂ ಗೊತ್ತುಮ್ಮ. ಏನು? ನೀವು ಯಾವಾಗಲೂ ಹೇಳೋದು ನಂಗೆ ಹಸಿವಾಗ್ತಿದೆ ಅಂತ ಹೇಳೋದು. ಗೊತ್ತಾಗೋಯ್ತಾ? ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರಿ ಉಮಾ. ನಾನು ಒಂದು ಕೆಲಸ ಕೊಡ್ತೀನಿ ನಿಮಗೆ. ಹೇಳಿ. ಬಲ್ಬ್ ತೆಗಿಬೇಕು, ಕೆಟ್ಟೋಗಿರೋ ಬಲ್ಬ್ ತೆಗಿಬೇಕು. ಹೇಗೆ ಮಾಡ್ತೀರಾ ಆ್ಯಕ್ಷನ್ನು? ಎಲ್ರಿಗೂ ಗೊತ್ತಿದೆಯಲ್ಲ, ಹೀಗೆ ತೆಗಿಯೋದು. ಆ ನಲ್ಲಿನ ಕ್ಲೋಸ್ ಮಾಡಬೇಕು. ನಲ್ಲಿ ನೀರು ಬೀಳ್ತಾ ಇದೆ, ಅದನ್ನು ಕ್ಲೋಸ್ ಮಾಡಬೇಕು. ಅದು ಹೇಗೆ ಮಾಡ್ತೀರಾ? ನಲ್ಲಿ ಕ್ಲೋಸ್ ಮಾಡೋದು ಹಿಂಗೆ. ಎರಡನ್ನು ಒಟ್ಟಿಗೆ ಮಾಡೋದಾದ್ರೆ ಇದೇ ಡಾನ್ಸ್ ಮಾಡೋದು. ಇದು ಡ್ಯಾನ್ಸಾ? ನೀವು ಹಿಂಗೇನ ಮಾಡೋದು? ಉಮಾ, ನಾವು ಒಂದು ಮೈಮ್ ವಿಡಿಯೋ ನೋಡೋಕಿದೆ, ಅದಕ್ಕೆ ಪೀಠಿಕೆಯಾಗಿ ನಾ ಇದೆಲ್ಲ ಕೇಳಿದೆ ನಿಮ್ಮ ಹತ್ರ. ಹೌದಾ? ನೋಡಿ ಬರೋಣ. ಸರಿ. ಉದಯ್ ಸರ್, ನಾನು ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀರಿ? ಮೈಮ್ ಮಾಡ್ತೀನಿ. ಮೈಮ್? ಹಾಗಾದ್ರೆ ನೀವು ಮಾತಾಡಲ್ಲ? ಮಾತಾಡ್ತೀನಿ. ಮಾತಾಡಿ ಉಮಾ, ನೀವು ಮಾತಾಡ್ತಿರ್ಬೇಕು. ಹೌದಾ? ಇದೇ ಖುಷಿಗೆ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೇಳಿ ಉಮಾ. ಇಂಗ್ಲಿಷ್ ರೀಡಲ್. ಆಯ್ತು. ABCD ನಲ್ಲಿ ಎಷ್ಟು ಲೆಟರ್ಸ್ ಇದೆ? ABCD ನಲ್ಲಿ 26 ಲೆಟರ್ಸ್ ಇರ್ತವೆ. ಇಲ್ಲಿ 26 ಇದೆಯಾ? ಇಲ್ಲಿರೋದು 4 ಲೆಟರ್ಸ್ ಉಮಾ. ಅದು ಸರಿಯಾದ ಉತ್ತರ. ಸರಿ. ಇನ್ನೊಂದು ಪ್ರಶ್ನೆ ಕೇಳಲಾ? ಆಯ್ತು, ಕೇಳಿ. ABCD ನಲ್ಲಿ ಕೂಲೆಸ್ಟ್ ಲೆಟರ್ ಯಾವುದು? ಲೆಟರ್ಸ್ ಕೂಲ್ ಆಗಿರ್ತವ? ಹೌದು. ಸಿ. ಹೇಗೆ? COOL, ಕೂಲ್ ಅಲ್ವಾ? ಅದಲ್ಲ, ಮತ್ತೆ ಬಿ. ಯಾಕೆ ಬಿ? AC ಮಧ್ಯೆ ಇರುತ್ತಲ್ಲ. ಉಮಾ, ನಿಮ್ ಪ್ರಶ್ನೆಗಳೆಲ್ಲ ಇದೆ ಹೀಗೆ ಇರೋದಾ? ಅದು ಹಾಗಲ್ಲ, ಇಂಗ್ಲಿಷ್ ರೀಡಲ್ ಇದೆ. ಶೋಭಾ ಮೇಡಮ್ ಅವರು ಇಂಗ್ಲಿಷ್ ರೀಡಲ್ ವಿಡಿಯೋ ಕಳಿಸಿದ್ದಾರೆ, ಅದನ್ನ ನೋಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಹೇಳ್ಬೇಕು ನೀವು. ಸರಿ ಉಮಾ. ಓಕೆ. It's the riddle time. Today's riddle is: I have a bed, but I never sleep. I have a mouth, and I never speak. Who am I? I repeat. I have a bed, but I never sleep. I have a mouth, but I never speak. Who am I?
am a river. I have a bed and a mouth, but I never stop. I keep flowing. Thank you. ಉದಯ್ ಸರ್, ಹಾಂ ಅಮ್ಮ. ಆ ಇಂಗ್ಲಿಷ್ ರೀಡಲ್ ನೋಡಿದ್ಮೇಲೆ ನಿಮ್ಗೊಂದು ಒಗಟು ಕೇಳಬೇಕು ಅನಿಸ್ತಿದೆ. ಕೇಳಿವಮ್ಮ. ಹಾ, ಬಿತ್ತುವುದು ಕೈಯಲ್ಲಿ, ಬಿತ್ತುವುದು ಕೈಯಲ್ಲಿ, ಆರಿಸುವುದು ಕಣ್ಣಲ್ಲಿ ಅಥವಾ ಬಾಯಲ್ಲಿ. ಕಣ್ಣಲ್ಲಿ ಅಥವಾ ಬಾಯಲ್ಲಿ. ಉತ್ತರ ಏನು? ಗೊತ್ತಾಗ್ತಿಲ್ವಲ್ಲಮ್ಮ. ಗೊತ್ತಾಗ್ಲಿಲ್ವಾ? ಉತ್ತರ ಅಕ್ಷರಗಳು. ಅದು ಹೇಗಮ್ಮ? ಅದು ಹೇಗೆ ಅಂತಂದ್ರೆ, ಕೈಯಲ್ಲಿ ಬರಿತೀವಿ, ಹಾಂ ಹಾಂ, ಕಣ್ಣಲ್ಲಿ ನೋಡ್ತೀವಿ, ಬಾಯಲ್ಲಿ ಉಚ್ಚಾರ ಮಾಡ್ತೀವಿ. ಓಕೆ ಓಕೆ, ಸರಿಯಾಗಿದೆ. ಗೊತ್ತಾಯ್ತಾ? ಹಾಂ. ಇವತ್ತಿನ ಸಂಚಿಕೆ ಎಷ್ಟು ವೈವಿಧ್ಯಮಯವಾಗಿತ್ತು ಅಲ್ವಾ? ಮೊದಲಿಗೆ ಒಂದು ಸೊಗಸಾದ ಕಥೆನ ನೋಡಿದೀವಿ, ಆ ನಂತರ ಐಸ್ ಪ್ರಯೋಗ ನೋಡಿದ್ವಿ, ಹಾಗೆ ಸ್ಟ್ಯಾಂಪ್ ಕಲೆಕ್ಷನ್ ವಿಡಿಯೋ ಕೂಡ ನೋಡಿದೀವಿ, ಆ ನಂತರ ಒಂದು ಹಾಡು ಕಲ್ತೀವಿ ನಾವು. ಹೌದು, ಹಾಗೆ ಮೈಮ್ ಮಾಡೋದು ಸಹ ನೋಡಿದೀವಿ, ಹಾಗೆ ಇಂಗ್ಲಿಷ್ ರಿಡಲ್ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ಹೌದು. ಒಟ್ಟಾರೆ ಇವತ್ತಿನ ಸಂಚಿಕೆ ತಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀವಿ. ಇಂದಿನ ಸಂಚಿಕೆಯನ್ನು ಮುಗಿಸೋ ಸಮಯ ಆಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ. 10 ಹಲವು ಹೊಸತನವನ್ನ ಹೊತ್ತು ತರ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಅವಕಾಶಕ್ಕೆ ಸಾಣೆ ಹಿಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕುವ, ಮೋಜಿನ ಜೊತೆಯೇ ಪಾಠ ಕಲಿಸುವ ಜಾಲದ ಈ ಪರಿಯೇ